ಬಂದಾರ ಅಜ್ಜಾರ್ ಕಾಣಕತ್ತಾರ ಈಗ. ಜಾಯ್ನ್ ಆದ್ರಿ. ಪೂರ್ತಿ ಫೇಸ್ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲೋ ಹೇಳ್ರಿ. ಹಲೋ ಮೊಬೈಲ್ ಇನ್ನೊಂದ್ ಸ್ವಲ್ಪ ಕರೆಕ್ಟ್ ಇಟ್ಕೊಳ್ರಿ, ಮುಖ ಪೂರ್ತಿ ಕಾಣ್ತತಿ. ರೈಟ್ 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 ರೈಟ್. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಬಸವಾದೀಶ್ವರ ಮುರುಗೇಂದ್ರ ಶಿವರನ್ನ, ಪರಮ ಪೂಜ್ಯ ತತ್ವಗಳನ್ನ, ಮಹಾನ್ ತತ್ವಗಳನ್ನ ಮಂದಿರದಲ್ಲಿ ನೆನೆದುಕೊಂಡು ಶ್ರಾವಣ ಮಾಸದ ನಿತ್ಯ ವಚನೋತ್ಸವದ ಪ್ರಥಮ ದಿನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಮುರುಘಾಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ನಿರಂಜನ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಹಾಗೂ ಯಾವತ್ತೂ ಈ ಮುರುಘಾಮಠದ ಎಲ್ಲ ಆಡಳಿತ ಮಂಡಳಿಯವರಲ್ಲಿ, ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮ ಅಂತರ್ಜಾಲದ ಮೂಲಕ ನಡೀತಕ್ಕಂಥ ಚಿಂತನೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆಸಕ್ತಿ ಕಾಳಜಿಪೂರ್ವಕವಾಗಿ ಪಾಲ್ಗೊಂಡಂತ ಎಲ್ಲ ಸಮಸ್ತ ಶರಣ ಸಂಕುಲಕ್ಕೆ ನನ್ನ ಭಕ್ತಿಯ ಶಿರಸಾಷ್ಟಾಂಗ ನಮಸ್ಕಾರಗಳು. ಬದಲಾದ ಸನ್ನಿವೇಶದಲ್ಲಿ ಇವತ್ತು ನಾವೆಲ್ಲ ಅಂತರ್ಜಾಲದ ಮೂಲಕ ವಚನಗಳ ಚಿಂತನೆಯನ್ನ ಮಾಡುವಂತಹ ಒಂದು ಸಂದರ್ಭ. ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಶ್ರೀ ಮುರುಘಾಮಠದಲ್ಲಿ ಶರಣರ ಚಿಂತನ ಗೋಷ್ಠಿಗಳು, ಸಂಗೀತ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗುತ್ತಾ ಬಂದಿದ್ದ ಈ ಸಂಸ್ಕೃತಿಯಲ್ಲಿ, ಈ ಪರಂಪರೆಯಲ್ಲಿ, ಹಾಗೆ ಬಸವ ಕೇಂದ್ರದ ಅಡಿಯಲ್ಲಿ ನಡೀತಕ್ಕಂಥ ಮನೆ ಮನೆಗಳಲ್ಲಿ ವಚನಗಳ ಚಿಂತನೆ ಮಾಲಿಕೆ ಇವತ್ತು ಮನೆ ಮನೆಗಳಿಗೆ ಹೋಗಿ ವಚನಗಳನ್ನು ತಲುಪಿಸುವಂಥ ಕಾಲ ನಮಗೆ ಪಕ್ವಾಗಿಲ್ಲ. ಅಂದರೆ ಅದು ಕಾಲ ನಮಗೆ ಬದಲಾದ ಸನ್ನಿವೇಶದಲ್ಲಿ ಅಸಾಧ್ಯವಾದಾಗ ಅಂತರ್ಜಾಲದ ಮೂಲಕ ಜಗತ್ತನ್ನೇ ಮುಟ್ತಕ್ಕಂಥ ಒಂದು ಸಾಹಸ ಇವತ್ತು ನಡೀತಾ ಇದೆ. ಶ್ರೀ ಮುರುಘಾಮಠದ ಒಂದು ಆಶ್ರಯದಲ್ಲಿ, ಬಸವ ಕೇಂದ್ರದ ಒಂದು ಸದಿಚ್ಛೆಯಂತೆ ಇವತ್ತು ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮುರುಘಾಮಠದಲ್ಲಿ ಇವತ್ತು ವಚನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ನಾವು ವಚನೋತ್ಸವ ಅಂತ ಹೆಸರು ಕೊಟ್ಟು ಸುಮಾರು 23-24 ವರ್ಷಗಳಿಂದ ಬಸವ ಕೇಂದ್ರದ ಅಡಿಯಲ್ಲಿ ಮನೆ ಮನೆಗಳಿಗೆ ವಚನಗಳ ಚಿಂತನೆ ಒಯ್ಯತಕ್ಕಂಥ ಕಾರ್ಯಕ್ರಮ ಒಂದು ಕಡೆ ನಡ್ಕೊಂಡು ಬಂದರೆ, ಶ್ರೀ ಮುರುಘಾಮಠ ಪರಮ ಪೂಜ್ಯ ಮೃತ್ಯುಂಜಯಪ್ಪಗಳ ಸಂಕಲ್ಪ ಸಿದ್ಧಿಯಂತೆ ಪ್ರಸಾದ ನಿಲಯದ ಶತಮಾನೋತ್ಸವ ಕಂಡಂತಹ ಈ ಪವಿತ್ರ ತಾಣ 100 ವರ್ಷಗಳನ್ನು ಶಿಕ್ಷಣ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಸಾಹಿತ್ಯದ ಕ್ಷೇತ್ರದಲ್ಲಿ ಶ್ರೀ ಮುರುಘಾಮಠ ಮಾಡಿದಂಥ ಸೇವೆ, ಕೊಡುಗೆ ಈ ಸಮಾಜಕ್ಕೆ ಅತ್ಯಂತ ಪ್ರಮುಖವಾದದ್ದು. ಈ ಹಿನ್ನೆಲೆಯಲ್ಲಿ ಶತಮಾನವನ್ನು ಪೂರೈಸಿದಂತಹ ಪ್ರಸಾದ ನಿಲಯದ ಈ ಸಂದರ್ಭದಲ್ಲಿ, ಕಾಲು ಶತಮಾನವನ್ನು ಪೂರೈಸಿದ ಬಸವ ಕೇಂದ್ರದ ಈ ಸಂದರ್ಭದಲ್ಲಿ ವಚನೋತ್ಸವ ಅಂತಕ್ಕಂತಹ ಕಾರ್ಯಕ್ರಮ, ವಚನಗಳು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕೊಟ್ಟಂತಹ ಅನರ್ಘ್ಯ ರತ್ನಗಳು.
ನಮ್ಮ ಕತ್ತಲೆಯ ಬದುಕಿಗೆ ದಿವ್ಯ ಜ್ಯೋತಿಯಾಗಿ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂತಹ ಅಮೂಲ್ಯವಾದ ಅನರ್ಘ್ಯ ರತ್ನಗಳವು. ಶರಣರು ನುಡಿದಂಥ ಮಾತುಗಳೇ ವಚನ ಅಂತ ಕರ್ಕೋತವೆ. ಸಾಮಾನ್ಯರು ನುಡಿದಂಥ ಮಾತುಗಳಿಗೆ ಬರೀ ಮಾತಾದರೆ ಅಂತರಂಗ ಬಹಿರಂಗ ಶುದ್ಧಿ ಎರಡನ್ನೂ ಒಳಗೊಂಡಂತಹ ವ್ಯಕ್ತಿಗೆ ಶರಣ ಅಂತ ಕರಿತೇವೆ. ಆ ಶರಣರು ನುಡಿದಂಥ ಮಾತುಗಳು ಬರೀ ಮಾತಾಗಿ ಉಳಿಯುವುದಿಲ್ಲ, ಅವು ವಚನಗಳಾಗ್ತವೆ. ವಚನ ಅಂತಂದ್ರೆ ಅದು ಭರವಸೆ, ವಚನ ಅಂದರೆ ಅದೊಂದು ನಂಬಿಕೆ, ವಚನ ಅಂದರೆ ಅದೊಂದು ವಿಶ್ವಾಸ. ಶರಣರು ಶರಣರು ಆಡಿದ ಮಾತುಗಳನ್ನು ವಚನಗಳಂತ ಯಾಕೆ ಕರಿತೇವೆ ಅಂದರೆ ಅವು ವಿಶ್ವಾಸಪೂರ್ವಕವಾಗಿದ್ದಾವೆ. ಅವು ನಮ್ಮನ್ನ ಬದುಕಿಗೆ ಸರಿಯಾದ ದಾರಿಗೆ ಒಯ್ಯತಕ್ಕಂತಹ ಶಕ್ತಿಯನ್ನು ಹೊಂದಿದಂತಹ ಆ ಮಾತುಗಳು ಅವು ವಚನಗಳಾಗ್ತವೆ ಅಂತಕ್ಕಂಥದ್ದು. ವಚನೋತ್ಸವ ಅಂತಂದ್ರೆ ವಚನಗಳ ಚಿಂತನೆ ಎಲ್ಲಿ ನಡೀತದೋ ಅದು ವಚನದ ಉತ್ಸವ ಆಗ್ತದೆ, ವಚನಗಳ ಹಬ್ಬ ಆಗ್ತದೆ. ವಚನಗಳ ಹಬ್ಬದ ಆಚರಣೆ ಯಾವುದು ಅಂತಂದ್ರೆ ಅದು ವಚನಗಳ ಚಿಂತನೆ ನಡಿಬೇಕು, ಮರುಚಿಂತನೆ ನಡಿಬೇಕು. ಇಂತಹ ಒಂದು ಸಂದರ್ಭದಲ್ಲಿ ಶರಣರು ಕೊಟ್ಟು ಹೋದಂತ ಅಮೂಲ್ಯವಾದ ವಚನಗಳನ್ನ ವಚನ ಪಿತಾಮಹ ಫೋಗು ಹಳಕಟ್ಟಿಯವರು ತಮ್ಮ ಇಡೀ ಬದುಕನ್ನು ವಚನ ಸಾಹಿತ್ಯಕ್ಕಾಗಿ ಮುಡುಪಿಟ್ಟು ಅಂತಹ ಅಮೂಲ್ಯ ರತ್ನಗಳನ್ನ ನಮ್ಮ ಕೈಗೆ ಕೊಟ್ಟು ಹೋದ್ರು. ಅದರ ಜೊತೆಗೆ ಬಸವಾದಿ ಶರಣರ ತತ್ವಗಳನ್ನ, ಅವರ ಚರಿತ್ರೆಯನ್ನ, ವಿಶೇಷವಾಗಿ ಬಸವಣ್ಣನವರ ಜಯಂತಿಯನ್ನ ಸಾರ್ವಜನಿಕವಾಗಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಪರಮ ಪೂಜ್ಯ ಮೃತ್ಯುಂಜಯಪ್ಪಗಳು, ಪರಮ ಪೂಜ್ಯ ಹರಡೇಕರ್ ಮಂಜಪ್ಪನವರು. ಪರಮ ಪೂಜ್ಯ ಮೃತ್ಯುಂಜಯಪ್ಪಗಳು ದಾವಣಗೆರೆ ವಿರಕ್ತ ಮಠದಲ್ಲಿದ್ದಾಗ ಹರಡೇಕರ್ ಮಂಜಪ್ಪನವ್ರ ಜೊತೆಗೂಡಿ ಸುಮಾರು 100 ವರ್ಷಗಳ ಹಿಂದೆ ಬಸವಣ್ಣನವರ ಜಯಂತಿಯನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತು 100 ವರ್ಷಗಳ ನಂತರ ಅದರ ಪರಿಣಾಮ ಏನಾಗಿದೆ ಅಂದರೆ ಜಗತ್ತಿನಾದ್ಯಂತ ಶರಣರ ತತ್ವಗಳ ಚಿಂತನೆ ನಡೀಲಿಕ್ಕೆ ಅದೊಂದು ನಾಂದಿಯಾಯಿತು ಅಂತಕ್ಕಂಥದ್ದು. ಇದು ಪರಮ ಪೂಜ್ಯ ಮೃತ್ಯುಂಜಯಪ್ಪಗಳು ದಾವಣಗೆರೆ ಮಠದಲ್ಲಿದ್ದಾಗ ಬಸವಣ್ಣನವರ ಜಯಂತಿಯನ್ನು ಪ್ರಾರಂಭ ಮಾಡಿದ ಕ್ಷಣ ಆಯಿತು. ತದನಂತರದಲ್ಲಿ ಅಪ್ಪಗಳು ಧಾರವಾಡಕ್ಕೆ ಬಂದ ಮೇಲೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ ವಿವಿಧ ಹಂತಗಳಲ್ಲಿ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಲಿಕ್ಕೆ ಕೈ ಹಾಕಿದರು. ಚಿಕ್ಕ ವಯಸ್ಸಿನ ಮೃತ್ಯುಂಜಯಪ್ಪಗಳು ಬಹಳ ದೊಡ್ಡ ವಿಷನ್ ಅನ್ನು ಇಟ್ಕೊಂಡು ಸಮಾಜಕ್ಕೆ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಸಾದ ನಿಲಯ, ಧರ್ಮ ಪ್ರಸಾರಕ್ಕಾಗಿ ಅಖಿಲ ಭಾರತ ಶಿವಾನುಭವ ಸಂಸ್ಥೆ, ಸಾವಧಾನ ಪತ್ರಿಕೆ, ಬಾಲ್ಯಲ ಮಹಂತ ಶಿವಯೋಗಿಗಳ ಗ್ರಂಥಮಾಲೆ ಮೂಲಕ ಸಾಹಿತ್ಯದ ಪ್ರಕಟಣೆ, ಹೀಗೆ ವಿವಿಧ ಮುಖವಾಗಿ ಯೋಜನೆಗಳನ್ನು ರೂಪಿಸಿ ಸಮಾಜವನ್ನು ಸುಸಂಸ್ಕೃತ ಸಮಾಜವನ್ನು ಮಾಡಲಿಕ್ಕೆ ಸಂಕಲ್ಪ ತೊಟ್ಟು ಅವರು ಇಷ್ಟೊಂದು ಕೆಲಸವನ್ನು ಮಾಡಿದರು. ತದನಂತರದಲ್ಲಿ ಮಹಾಂತಪ್ಪಗಳು, ಅದರ ನಂತರದಲ್ಲಿ ಮಲ್ಲಿಕಾರ್ಜುನ ಮಹಾಸ್ವಾಮಿ ಪ್ರಸಾದ ನಿಲಯದ ಶತಮಾನೋತ್ಸವ ಸಂದರ್ಭದಲ್ಲಿ ಏಕಕಾಲಕ್ಕೆ 112 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದಂಥ ಕೀರ್ತಿ ಶ್ರೀ ಮುರುಘಾ ಮಠಕ್ಕೆ ಸಲ್ತದೆ. ಇತ್ತೀಚಿನ 10 ವರ್ಷಗಳಲ್ಲಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ 10 ವರ್ಷದ ಅವಧಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿಗಳ ಮೌಲ್ಯದ ಪುಸ್ತಕಗಳ ಪ್ರಕಟಣೆ, ಅದು ವಚನ ಸಾಹಿತ್ಯಕ್ಕಾಗಿ, ಶರಣರ ಚಿಂತನೆಗಾಗಿ ಶ್ರೀ ಮುರುಘಾ ಮಠ ಮಾಡಿದ್ದು. ಇವನ್ನೆಲ್ಲ ನೆನೆಸ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಎಷ್ಟೋ ವಿಷಯಗಳು ಈಗ ನಮ್ಮ ಹಿರಿಯರು ಮಾಡಿದಂಥ ಅಥಣಿ ಶಿವಯೋಗಿಗಳಾಗಲಿ, ತೋಂಟದ ಸಿದ್ಧಲಿಂಗ ಯತಿಗಳಾಗಲಿ, 101 ವಿರಕ್ತರಾಗಲಿ, ತದನಂತರದಲ್ಲಿ ಹಳಕಟ್ಟಿಯವರು, ಹರಡೇಕರ್ ಮಂಜಪ್ಪನವರು, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು, ಡಾಕ್ಟರ್ ಎಂ ಕಲಬುರ್ಗಿ ಅವರು, ಈ ನಿಟ್ಟಿನಲ್ಲಿ ಮಹನೀಯರೆಲ್ಲ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ರಲ್ಲ, ಆ ನಿಟ್ಟಿನಲ್ಲಿ ಈಗ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪುಸ್ತಕ ಪ್ರಕಟಣೆ, ಧಾರ್ಮಿಕ ವಚನ ಸಾಂಸ್ಕೃತಿಕ ಚಟುವಟಿಕೆಗಳು, ಸಂಗೀತ, ಸಾಹಿತ್ಯ, ಇದರ ಮೂಲಕ ಬಸವ ತತ್ವದ ಪ್ರಸಾರವನ್ನ ಕೈಗೊಂಡಿದ್ದು ಸ್ಮರಣೀಯವಾಗಿದೆ. ಇನ್ನು ಬಸವ ಕೇಂದ್ರಗಳು ಇವು ವಚನ ಸಂಸ್ಕೃತಿಯ ಕೇಂದ್ರಗಳಾಗಿ ನಾಡಿನಾದ್ಯಂತ, ದೇಶಾದ್ಯಂತ
ವಿದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇತಿಹಾಸವನ್ನು ನಾವು ನೋಡಿದ್ದೇವೆ. 25 ವರ್ಷಗಳ ಹಿಂದೆ ಇನ್ನು ಸಂಪ್ರದಾಯದ ಒಂದು ಹಿಡಿತದಲ್ಲಿದ್ದಂಥ ಈ ಸಮಾಜವನ್ನ ವೈಚಾರಿಕ ಪ್ರಜ್ಞೆ ಮೂಡಿಸ್ಲಿಕ್ಕೆ ಪ್ರತಿನಿಧಿ ತೊಟ್ಟವರು ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು. ಅವರ ನೇತೃತ್ವದಲ್ಲಿ ಬಸವ ಕೇಂದ್ರಗಳ ಸ್ಥಾಪನೆ, ನಾಡಿನ ಮೂಲೆ ಮೂಲೆಗಳಲ್ಲಿ ಬಸವ ಕೇಂದ್ರಗಳು ಅತ್ಯಂತ ಚಟುವಟಿಕೆಯುತವಾಗಿ ಕೆಲಸ ಮಾಡ್ಕೊಂಡು ಬಂದು ಪ್ರತಿದಿನ ಒಂದು ಹೊಸ ವಿಚಾರ, ಪ್ರತಿದಿನ ಒಂದು ವೈಚಾರಿಕ ಮೌಲ್ಯ. ಈ ನಿಟ್ಟಿನಲ್ಲಿ ಬಸವ ಕೇಂದ್ರಗಳು ನಾಡಿನಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ಕೆಲಸ ಮಾಡಿತು. ಅದರ ಫಲವಾಗಿಯೇ ಧಾರವಾಡದ ಬಸವ ಕೇಂದ್ರ ಅಂತ. ವಿಶೇಷವಾಗಿ ಧಾರವಾಡದ ಬಸವ ಕೇಂದ್ರ ಸುಮಾರು 23-24 ವರ್ಷಗಳಿಂದ ಅತ್ಯಂತ ಚಟುವಟಿಕೆಯುತವಾಗಿರ್ತಕ್ಕಂಥ ಕೇಂದ್ರವಾಗಿ, ಅತ್ಯಂತ ವೈಚಾರಿಕ ಮೌಲ್ಯಯುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಂಥ ಕೇಂದ್ರವಾಗಿ ಪರಿವರ್ತನೆಗೊಂಡದ್ದು. ಇದಕ್ಕೊಂದು ಇತಿಹಾಸ. ಈ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಅಷ್ಟೊಂದು ವೈಚಾರಿಕವಾಗಿ ಕೆಲಸವನ್ನು ಮಾಡೋದು ನೋಡಿದರೆ ನಿಜವಾಗಿಯೂ ನಾವು 25 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಎಷ್ಟೊಂದು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಈ ಸಮಾಜದಲ್ಲಿ. ಅಂದರೆ ಈ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನ ಬಸವ ಕೇಂದ್ರದ ಕೊಡುಗೆ, ಶ್ರೀ ಮುರುಘಾ ಮಠದ ಕೊಡುಗೆ ನಾವು ಇಲ್ಲಿ ನೆನೀತಾ ಈ ಕೇಂದ್ರಗಳ ಅಡಿಯಲ್ಲಿ, ಶ್ರೀ ಮುರುಘಾ ಮಠದ ಅಡಿಯಲ್ಲಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಶ್ರಾವಣ ಮಾಸದ ಒಂದು ಕಾರ್ಯಕ್ರಮ. ಒಬ್ಬ ಕೂಡ ಎರಡು ಮಠದ ಪೀಠಗಳು ಆಡಳಿತ ಮಾಡಿದ್ರು. ಇಷ್ಟು ಶ್ರಮ ನಂತರ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡೋಣ ಅನ್ನುವ ವಿಚಾರ ಅತ್ಯಂತ ಸಂತೋಷದಕ್ಕೆ ಅಂದ್ಕೊಂಡು ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೆ. ವನಗಳ ಗೋಷ್ಠಿಯಲ್ಲಿ, ವನಗಳ ಉತ್ಸವದಲ್ಲಿ ನಾವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಸಬೇಕು ವಿನಂತಿಯ ಶ್ರೀ ಮುರುಘಾದ ಪರವಾಗಿ ಕೇಂದ್ರ ಪರವಾಗಿ ನಾನು ತಮ್ಮಲ್ಲಿ ಕೊಳ್ತಾ ಇದ್ದೇನೆ. ವಿಶೇಷವಾಗಿ 10 ದಿನಗಳ ಕಾಲ ಈ ಕಾರ್ಯಕ್ರಮದ ತಮ್ಮ ವಚನೆಯನ್ನು ಕೊಡ್ಲಿಕ್ಕೆ ಒಪ್ಪಿಕೊಂಡಂತ ಎಲ್ಲ ಮಹಿಳೆಯರನ್ನು ಇವತ್ತು ಪ್ರಾಸ್ತಾವಿಕವಾಗಿ ಮುರುಘಾ ಬಸವವಾಗಿ ಸ್ವತಃ ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಿತ್ರ ಪಾದಗಳ ಭಕ್ತರು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಆಶೀರ್ವಾದವನ್ನು ಚಿಂತನೆಗಳನ್ನು ನನ್ನ ಅತ್ಯಂತ ಒಬ್ಬ ಸ್ವಾಮಿಗಳು ಪ್ರವಚನಾರ್ಹರಾದಂತ ಅನಾವಿಗಳು ಮಹಾಸ್ವಾಮಿಗಳು ಇವರು ಅವನ ಸನ್ನಿಧಿಯನ್ನು ಪಾಲಿದ್ದಾರೆ. ಅವರೆಲ್ಲರವಾಗಿ ನಾನು ಬಗೆಯ ಮನಗಳನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದೆ. ಹಾಗೆ ಬಸವ ಕೇಂದ್ರ ಅಧ್ಯಕ್ಷರಂತ ಶ್ರೀ ಶರಣ್ ಅವರ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶರಣ್ ಕಲ್ಲಬ ಶೆಟ್ಟರ್ ಅವರು, ಕೋಶಾಧ್ಯಕ್ಷ ಆಗಿರ್ತಕ್ಕಂಥ ರಾಜಮೌಳಿ, ಹಿರಿಯರ ಎಲ್ಲ ಕೇಂದ್ರದ ಅಧಿಕಾರಿಗಳು, ಸೋಮಣ್ಣಡ್ಡಿ ಇರ್ಬೋದು, ಮಹೇಶ್ ಕಟ್ಟಿಗೆ ಇರ್ಬೋದು, ಎಲ್ಲನೂ ನಾನು ಭಕ್ತಿಪೂರ್ವವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಸನೆ ತಿಂಗಳ ನಡೀತಂತ ಕಾರ್ಯಕ್ರಮ ತಾವೆಲ್ಲರೂ ಸ್ನೇಹಿತರಿಗೆ ಈ ಲಿಂಕ್ ನಾನು ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಯಶಸ್ಸು ಶ್ರಾವಣ ಪವಿತ್ರ ಮಾಸನ
ಹಿಡಿತಾ ಇರೋದು ಶರಣರ ವಚನಗಳ ಚಿಂತನ ವಿಚಾರಣೆ ಸಾಧಕ್ಕೆ ಕೊಡುವಂತ ಕೆಲಸ ಯಾವ ವ್ಯವಸ್ಥೆ ಬಗ್ಗೆ ಯಾವ ವ್ಯಕ್ತಿ ಬಗ್ಗೆ ಟೀಕೆಗಳ ಮಾಡಲೇ ಟೀಕೆಗಳ ಭಾಷೆ ಇಲ್ಲ, ಕೇವಲ ಶರಣರ ತತ್ವಚಿಂತನೆ ಮಾತ್ರ ವೇದಿಕೆ ಎಲ್ಲರೂ ಈ ಚಿಂತನೆಯಲ್ಲಿ ತಗೊಂಡು ಈ ವಿನಂದನೆ ಮಾಡ್ಕೊಂಡು ನಾನೀಗ ಪೂಜ್ಯ ಸ್ವಾಮಿಲಿ ಯುನೋತ್ಸವವನ್ನು ಉದ್ಘಾಟನೆ ಮಾಡಿ ತಮ್ಮ ಹೆಸರು ನುಡಿಯನ್ನ ಹೇಳಬೇಕು ಅಂತ ಅವರಲ್ಲಿ ಭರಪೂರ್ವಕವಾಗಿ ಕೊಡ್ತಾ ಇದೆ. ಸ್ವಲ್ಪ ದೂರ ದೂರ ಕೂಡ್ರಿ, ಮಾತಾಡೋರು ಅಕ್ಕಪಕ್ಕ ಒಂದ ಹಾಲ್ನಾಗ ಕೂಡ್ಬೇಡ್ರಿ. ಸ್ವಾಮೀಜಿ ಮಾತಾಡುವಾಗ ಎಲ್ಲಾರು ಪಕ್ಕಕ್ಕೆ ದೂರ ದೂರ ಇರಿ, ಬೇರೆ ಬೇರೆ ಮೊಬೈಲ್ ದೂರ ದೂರ ಇಟ್ಕೊಳ್ರಿ. ಇಲ್ಲೆಲ್ಲ ಎಕೋ ಆಗಿ ರೆಕಾರ್ಡಿಂಗ್ ಏನು ಕೇಳೋದಿಲ್ಲ. ಕಾಯದೊಳಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶರಣ ಶರಣೆಯರನ್ನ, ಪ್ರಾತಸ್ಮರಣೀಯರಾದ ಮುರುಘಾಮಠದ ಲಿಂಗಕ್ಕೆ ಮೃತ್ಯುಂಜಯ ಮಹಾಂತಪ್ಪಗಳವರನ್ನ ಸ್ಮರಿಸಿ, ಶ್ರಾವಣ ಮಾಸದ ತನ್ನಿಮಿತ್ತವಾಗಿ ನೆರವೇರಲಿರುವಂತಹ ಬಸವ ಚಿಂತನ ಅರ್ಥಾತ್ ವಚನ ಚಿಂತನ ಶ್ರೋತೃಗಳು ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಸಸ್ಥಲ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಮಂಡೆ ಮಾಸಿದೊಡೆ ಮಧ್ಯನಗೈಯುವುದು, ವಸ್ತ್ರ ಮಾಸಿದೊಡೆ ಮಡಿವಾಳನೆಗಿಕ್ಕುವುದು, ಮನ ಮಲಿನವಾದಡೆ ನಮ್ಮ ಕೂಡಲ ಚನ್ನ ಸಂಗಯ್ಯನ ಅನುಭಾವದಲ್ಲಿರಿಸಬೇಕು. 11 ತಿಂಗಳ ಕಾಲ ಹೊಟ್ಟೆಯ ಪಾಡಿಗೋಸ್ಕರವಾಗಿ ಕೆಲಸವನ್ನ ಕಾಯಕವನ್ನ ಮಾಡಿದ್ರೆ, ನೆತ್ತಿಗೋಸ್ಕರವಾಗಿ 1 ತಿಂಗಳ ಶರಣ ಸಾಹಿತ್ಯದ ಅನುಭವವನ್ನ ಅರ್ಥಾತ್ ಆತ್ಮಜ್ಞಾನವನ್ನ ಶಿವಾನುಭವವನ್ನ ಕೇಳಬೇಕು ಅಂತ ಅನ್ನುವ ಅರ್ಥವನ್ನೊಳಗೊಂಡಿರುವಂತಹ ಈ ವಚನವನ್ನ ಚನ್ನಬಸವಣ್ಣನವರು ಹೇಳ್ತಾರೆ. ಇವತ್ತ ನಮ್ಮ ತಲೆ ಹೊಲಸಾದರೆ, ನಮ್ಮ ದೇಹ ಹೊಲಸಾದರೆ, ಶರೀರ ಹೊಲಸಾದರೆ ಅದ್ಭುತವಾಗಿರುವಂತ ಸ್ನಾನವನ್ನ ಮಾಡಬಹುದು, ಸೋಪ್ ಹಚ್ಕೋಬಹುದು, ಶೀಟ್ ಹಚ್ಕೊಳ್ಬಹುದು, ಎಣ್ಣೆ ಸವರಿಸಿಕೊಂಡು ಅಭ್ಯಂಗ ಸ್ನಾನವನ್ನ ಮಾಡಬಹುದು. ಅದರಿಂದ ಏನಾಗುತ್ತೆ ಅಂತಂದ್ರೆ ತಲೆ ಸ್ವಚ್ಛ ಆಕತೆ, ಶರೀರ ಸ್ವಚ್ಛ ಆಗ್ತದೆ. ಅದರಂತೆ ಮೈ ಮೇಲೆ ಧರಿಸಿರುವಂಥ ಬಟ್ಟೆಗಳು ಕೂಡ ಕೊಳೆಯಾದರೆ ಇವತ್ತ ಸೋಪು ಉಪಯೋಗಿಸಿ ಹಚ್ಚಿ ನೀರಿನಿಂದ ಬಟ್ಟೆಗಳನ್ನ ಕ್ಲೀನಾಗಿ ತೊಳೆಯಬಹುದು, ಕೊಳೆ ಹೋಗ್ತದೆ. ಶರೀರದ ಕೊಳೆ ಹೋಗ್ತದೆ, ಬಟ್ಟೆಗಳ ಕೊಳೆ ಹೋಗ್ತದೆ. ಆದ್ರೆ
ಮನ ಕೊಳೆಯಾದರೆ, ಮನ ಮಲಿನವಾದರೆ ಯಾವ ಸೋಪನ್ನ ಹಚ್ಚಬೇಕು ಅಂತಾರೆ ಶರಣರು ಅಂತಂದ್ರೆ ಶಿವಾನುಭವ ಅರ್ಥಾತ್ ಆತ್ಮಜ್ಞಾನ ಅರ್ಥಾತ್ ಶರಣ ಸಾಹಿತ್ಯ. ನೀವು ಈ ಸೋಪನ್ನ ನಿರಂತರವಾಗಿ ಬಳಸಿಕೊಂಡು ಬಿಟ್ರೆ, ಅನುಭವವನ್ನ ಕೇಳಿದ್ರೆ, ಅದರಂತೆ ಬದುಕಿದ್ರೆ ಮನ ಅಂತನ್ನೋದು, ಮನಸ್ಸಿನ ಕೊಳೆ ಅಂತನ್ನೋದು ಹೋಗ್ತದೆ ಅಂತನ್ನೋದನ್ನ ಚನ್ನಬಸವಣ್ಣನವರು ಹೇಳ್ತಾರೆ. ಈ ಕೊಳೆಯನ್ನ ಕಳೆಯುವುದಕ್ಕೋಸ್ಕರವಾಗಿನೇ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಭೂಮಿಗೆ ಅವತಾರವನ್ನ ಮಾಡಿದ್ರು. ಬಸವಣ್ಣ ಮರ್ತ್ಯಲೋಕದ ಮಹಾಮನೆಯ ಕೊಳೆಯನ್ನ ಕಳೆಯುವುದಕ್ಕೋಸ್ಕರವಾಗಿನೇ ಕಲ್ಯಾಣವನ್ನ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಕರ್ತವ್ಯದ ಕೇಂದ್ರವನ್ನಾಗಿರಿಸಿಕೊಂಡು ಅತ್ಯದ್ಭುತವಾಗಿರುವಂತಹ ಕ್ರಾಂತಿಯನ್ನ ನಮ್ಮ ಮನೆ ಇದು ಚಲೋ ಐತೆ, ವಚನೋತ್ಸವ ಚಲೋ ಐತಲ್ಲ. ಬಸವಣ್ಣನವರು ಪ್ರಾರಂಭ ಮಾಡಿದ್ರು. ಮನ್ಯಾಗ ವಚನೋತ್ಸವ ಚಲೋ ಐತೆ. ಬಹುಶಃ ಬಸವಣ್ಣನವರು ಈ ಭೂಮಿಯ ಅವತಾರವನ್ನ ಮಾಡೋದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಈಗ ಬಂದ್ಬಿಡ್ರಿ ಈ ನಾಟಕದಲ್ಲಿ ಅನಂತ ಸೀನ್ರಿಗಳಂತ ಬರ್ತವೆ. ಮನೆಯ ಸೀನ್ಸ್ ಅಂತ ಬರ್ತದೆ, ಒಂದು ಜಂಗಲ್ ಸೀನ್ಸ್ ಅಂತ ಬರ್ತದೆ, ಒಂದು ರಸ್ತೆ ಅಂತ ಬರ್ತದೆ. 3 ಗಂಟೆಯ ನಾಟಕದಲ್ಲಿ ಅನಂತ ಸೀನ್ಸ್ಗಳು ಹೇಗೆ ಬಂದು ಹೋಗ್ತಾವೋ ಹಾಗೆ ಯಾವ್ಯಾವೋ ಸೀನ್ರಿಗಳು ಇದ್ದು, ಅಂತ ಸೀನ್ರಿಗಳನ್ನೆಲ್ಲ ಬಸವಣ್ಣನವರು ಹೊಡೆದು ಹಾಕಿ ಅತ್ಯಂತ ಅದ್ಭುತವಾಗಿರುವಂತಹ ಸೀನ್ರಿಯನ್ನ ಈ ಜಗತ್ತಿಗೆ, ಮನುಕುಲಕ್ಕೆ ಬಸವಣ್ಣನವರು ಕೊಟ್ಟರು. ಅನುಭವ ಮಂಟಪದ ತನ್ಮೂಲಕ ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ, ಅನುಭವ ಸಿದ್ಧಾಂತ, ಪ್ರತಿಯೊಬ್ಬರೂ ತಮ್ಮ ಹೊಟ್ಟೆಯ ಪಾಡಿಗೋಸ್ಕರವಾಗಿ ಕಾಯಕವನ್ನ ಮಾಡಲೇಬೇಕು. ಒಬ್ಬರು ದುಡಿಯೋದು 9 ಮಂದಿ ಉಣ್ಣೋದಲ್ಲ. ತಮ್ಮ ತಮ್ಮ ಹೊಟ್ಟೆ ಪಾಡಿಗೋಸ್ಕರವಾಗಿ ಪ್ರತಿಯೊಬ್ಬರು ದುಡಿಬೇಕು. ಇವತ್ತಿನ ದಿನಮಾನದಲ್ಲಿ ಒಬ್ಬರು ದುಡಿಯೋದು 9 ಮಂದಿ ಉಣ್ಣೋದು ಆಗಿದ್ದನ್ನ ಇವತ್ತು ನಾವು ಕಾಣ್ತೇವೆ. ಇವತ್ತ ಸರ್ಕಾರನು ಕೂಡ ದುಡಿಬೇಡ್ರಿ, ನಿಮಗೆ ಇದ್ದಲ್ಲಿನೇ ನಾವು ಅಕ್ಕಿ ಕೊಡ್ತೀವಿ, ಬ್ಯಾಳಿ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ಎಣ್ಣೆ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಆರಾಮಿರ್ರಿ ಅಂತ ತಿಳ್ಕೊಂಡು ಇವತ್ತ ಸರ್ಕಾರ ಅನೇಕ ಸವಲತ್ತುಗಳನ್ನು ಜನರಿಗೆ ಕೊಡ್ತಾ ಇದೆ. ಕೊಡಬಾರದು ಅಂತ ನಾ ಹೇಳೋದಿಲ್ಲ, ಕೊಡ್ಲಿ. ಆದ್ರ ಕಾಯಕವನ್ನ ಮಾಡಿದ ಮೇಲೆ ಕೊಡಬೇಕು. ಉದ್ಯೋಗದಲ್ಲಿ ತೊಡಗಿದವರಿಗೆ ಕೊಡಬೇಕು. ಕಟ್ಟಿ ಮೇಲೆ ಕುಂತು ಹೊಂಟು ಹೊಡೆಯವರಿಗೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ದುಡ್ಡಿನ ಅಪವ್ಯವನೂ ಆಗ್ತದೆ, ಅದರ ಜೊತೆಗೆ ಆರ್ಥಿಕ ಮುಗ್ಗಟ್ಟನು ಕೂಡ ಆಗ್ತದೆ. ಅದಕ್ಕಾಗಿ ಬಸವಣ್ಣನವರು ಹಾಗಾಗಬಾರದು ಅಂತ ಹೇಳಿ ಪ್ರತಿಯೊಬ್ಬರೂ ಕಾಯಕವನ್ನ ಮಾಡಬೇಕು ಅಂತ ಸಂದೇಶವನ್ನ ಅನುಭವ ಮಂಟಪದ ಮೂಲಕ ಕೊಟ್ಟರು. ಇಡೀ ಚಾಲುಕ್ಯ ರಾಜ್ಯದಲ್ಲಿ ಏನಾತು ಅಂತ ಕೇಳಿದ್ರೆ, ದರಿದ್ರತನ ಅಂತನ್ನೋದು, ದಾರಿದ್ರ್ಯತನ ಅನ್ನೋದು, ಬಡತನ ಅಂತನ್ನೋದು ಅದು ಬಿಟ್ಟು ಹೋಡ್ತು. ಸ್ವತಃ ಬಸವಣ್ಣನವರ ಅಂತಾರ,
ಬೇಡವರಿಲ್ಲದೆ ಬಡವನಾನಾದೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರೇ ಸ್ವತಃ ಹೇಳ್ತಾರೆ. ಅಂದ್ರ ಪ್ರತಿಯೊಬ್ರು ದುಡಿಲಿಕ್ಕೆ ಹತ್ತಿದ ಮೇಲೆ ಬಡತನ ಅಂತ ಅನ್ನೋದು ಎಲ್ಲಿ ಉಳಿತದೆ? ಉಳಿಲಿಕ್ಕೆ ಶಕ್ಯವೇ ಇಲ್ಲ. ಹೀಗಾಗಿ ಇಡೀ ಚಾಲುಕ್ಯ ರಾಜ್ಯದ ತುಂಬೆಲ್ಲ ಸ್ಥಿತಿವಂತರಾದರು ಅಂತ ಅನ್ನೋದನ್ನ ಬಹುಶಃ ಈ ವಚನದ ಮೇಲೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ಕಾಯಕವನ್ನ ಮಾಡಿದ್ರೆ ಮುಗಿಲಿಲ್ಲ. ಕಾಯಕದ ಜೊತೆಗೆ ಅದು ನಿಸ್ವಾರ್ಥದ ಕಾಯಕ ಆಗಿರಬೇಕು, ಸತ್ಯಶುದ್ಧವಾಗಿರಬೇಕು. ಅದರಲ್ಲಿ ಸ್ವಾರ್ಥ ಅನ್ನುವ ಲವಲೇಶನೂ ಕೂಡ ಇರಬಾರದು. ಇವತ್ತು ನಾವು 12ನೇ ಶತಮಾನದ ಶರಣರಲ್ಲಿ ಸಾಕಷ್ಟು ಶರಣರ ಬದುಕನ್ನ ನಾವು ಕಾಣ್ತೇವೆ, ವಚನಗಳನ್ನ ಓದ್ತೇವೆ. ಸ್ವತಃ ಆಯ್ದಕ್ಕಿ ಮಾರಯ್ಯನಂಥವ್ರು, ಆಯ್ದಕ್ಕಿ ಲಕ್ಕಮ್ಮನಂಥವ್ರು ನಿಸ್ವಾರ್ಥದಿಂದ ಕಾಯಕವನ್ನ ಮಾಡಿದ್ರು. ಎಂಥ ಪ್ರಸಂಗ ಅದು! ಇವತ್ತ ಗಂಡ ಒಂದಿಷ್ಟೇ ಸ್ವಾರ್ಥಕ್ಕೋಸ್ಕರವಾಗಿ ದಿನ ತರುವಂತ ಅಕ್ಕಿಯಾಗಿಂತ ಒಂದು ಬಗಸಿ ಅಕ್ಕಿಯನ್ನ ಹೆಚ್ಚು ತಂದದ್ದಕ್ಕೋಸ್ಕರವಾಗಿ ಬಾಗಲದ ಒಳಭಾಗದಲ್ಲಿ ನಿಂತಿರುವಂತ ಅವನ ಧರ್ಮಪತ್ನಿ ಲಕ್ಕಮ್ಮ ಬರುವ ಗಂಡನನ್ನ ನೋಡಿ ಅಂತಾಳೆ, ಗಂಡೇನೋ ಹೌದು, ನನ್ನ ಪತಿಯೇನೋ ಹೌದು, ಆದ್ರೆ ಪತಿಯ ಕೈಯಲ್ಲಿರುವಂತ ಹೆಚ್ಚಿನ ಅಕ್ಕಿ ಇವು ನಮ್ಮ ಅಲ್ಲ ಅಂತ ಅಲ್ಲೇ ಓದಿಸ್ತಾಳೆ, ನಿಂತ್ಕೊಂಡು ಅಲ್ಲೇ ಚಿಂತಿಸ್ತಾಳೆ. ಸಮೀಪಕ್ಕೆ ಬಂದು ಒಳಗೆ ಹೋಗ್ಬೇಕು ಅಂತ ಅನ್ನೋರೊಳಗನೆ ಬಾಗಿಲಕ್ಕೆ ಕೈಯನ್ನ ಹಾಕದ್ಲು, ನಿಲ್ಲಿಸಿದ್ಲು. ಗಂಡ ಕೇಳ್ದ, ಯಾಕೆ ಒಳಗೆ ಹೋಗೋದಕ್ಕೆ ಅಡ್ಡಿ ಅಂತ ಕೇಳಿದಾಗ ಲಕ್ಕಮ್ಮ ಹೇಳ್ತಾಳ, ನೀವು ದಿನಂಪ್ರತಿ ಕಾಯಕ ಮಾಡಿ ಎಷ್ಟಕ್ಕಿ ತರ್ತಿದ್ರಿ, ಇವತ್ತು ಅದಕ್ಕಿಂತ ಹೆಚ್ಚು ಅಕ್ಕಿಯನ್ನ ತಂದಿರಲ್ಲ. ನೀವೇನೋ ಹೌದು, ಆದ್ರೆ ನಿಮ್ಮ ಕೃತಿ, ನಿಮ್ಮ ಬದುಕು, ನಿಮ್ಮ ಆಶಾ ಜೀವನ ನನಗೆ ಹಿಡಿಸಲಿಲ್ಲ, ಅದಕ್ಕ ನಾವು ಒಳಗೆ ಬಿಡೋದಿಲ್ಲ. ದಿನಂಪ್ರತಿ ನಾ ತರ್ತಿದ್ದೆ, ಇವತ್ತ ಹೆಚ್ಚು ಸಿಕ್ಕು, ಅದಕ್ಕ 2 ಬಗಸಿ ಅಕ್ಕಿಯನ್ನು ಹೆಚ್ಚು ತಂದಿದ್ದೇನೆ ಅಂತ ತಿಳ್ಕೊಂಡು ಗಂಡ ಹೇಳ್ತಾನ. ಗಂಡನಿಗೆ ಉತ್ತರವನ್ನ ಹೇಳ್ತಾಳೆ ಹೆಂಡತಿ ಆದವಳು, ಆಶೆ ಎಂಬುದು ಅರಸಿಂಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ರೋಷವೆಂಬುವುದು ಯಮದೂತರಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ಈ ಸಕ್ಕಿಯಾಸಿ ನಿಮಗೇಕೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿವಿ ಬನ್ನಿ. ನೋಡ್ರಿ, ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಗಂಡನಿಗೆ ಎದೆಗಾರಿಕೆಯಿಂದ, ನೋಡಿ ಇದು ಶರಣ ಜೀವನ, ಸತ್ಯಶುದ್ಧ ಜೀವನ, ಸತ್ಯಶುದ್ಧ ಕಾಯಕ. ನಾವು ಒಂದು ಬಗಸಿ ಅಕ್ಕಿಯನ್ನ ಆಶೆ ಮಾಡಿದ್ರೆ ನಮ್ಮ ಕಾಯಕಕ್ಕೆ ಭಂಗ ಬರ್ತದೆ. ಇದು ನಮ್ಮ ವೃತ್ತಿ ಅಲ್ಲ, ನಮ್ಮ ಶರಣ ಜೀವನ ಅಲ್ಲ. ಈ ಹೆಚ್ಚಿನ ಅಕ್ಕಿಯನ್ನ ಎಲ್ಲಿದ್ದೋ ಅಲ್ಲೇ ಸುರಿ ಬನ್ನಿ ಅಂತ ಗಂಡಗೆ ಚಾಟಿ ಹೇಟು ಕೊಟ್ಟು ಗಂಡನನ್ನ ಹೊರಗೆ ಹಾಕ್ತಾಳೆ ಅಂತ ಅನ್ನೋದನ್ನ ನಾವು ಓದ್ತೇವೆ, ಕೇಳ್ತೇವೆ. ಎಂಥ ಅಮೂಲ್ಯವಾಗಿರುವಂತಹ ಜೀವನ, ಎಂಥ ಪವಿತ್ರವಾಗಿರುವಂತಹ ಕಾಯಕ. ಹೀಗೆ ಬಸವಣ್ಣನವರು ಕೊಟ್ಟ ಸತ್ಯಶುದ್ಧ ಕಾಯಕದ ಸಂದೇಶ
ಮನೆ ಮನೆಗೆ ತಲುಪಿ ಬಡತನ ಅಂತನ್ನುವ ಭೂತ ಚಾಲುಕ್ಯ ರಾಜ್ಯವನ್ನ ಬಿಟ್ಟು ಹೋಯ್ತು. ಬಸವಣ್ಣನವ್ರಂತಾರ ನಾವೊಂದಿಷ್ಟು ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು, ನಾವೊಂದಿಷ್ಟು ಬಡವರಿಗೆ ನೆರವಾಗಬೇಕು ಅಂತೀನಿ. ಯಾರು ಕೇಳವರಲ್ಲಪ್ಪ, ಎಷ್ಟು ಮುಜುಗುರ ಆಯ್ತಿದು ಅಂತ ಸ್ವತಃ ಬಸವಣ್ಣನವರೇ ಆಶ್ಚರ್ಯ ಪಡ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕಾಯಕವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಬಸವಣ್ಣನ ಸಂದೇಶದಿಂದ. ರಾಜ್ಯ ಶ್ರೀಮಂತಗೊಳ್ತು. ಬಸವಣ್ಣನವ್ರು ಹೇಳಿದ್ರು ಬರೇ ಕಾಯಕವನ್ನ ಮಾಡಿದ್ರೆ ಮುಗಿಲಿಲ್ಲ, ಕಾಯಕ ಜೊತೆಗೆ ಸತ್ಯಶುದ್ಧತೆ, ಸತ್ಯಶುದ್ಧತೆ ಜೊತೆಗೆ ಒಂದಿಷ್ಟು ಏನ್ ಮಾಡಬೇಕು, ಅದನ್ನ ಉಳಿಸ್ಬೇಕು. ಉಳಿಸಿದ್ದನ್ನ ಸತ್ಪಾತ್ರಕ್ಕ, ಸಮಾಜಕ್ಕ, ಧರ್ಮಕ್ಕ, ಸಾಹಿತ್ಯಕ್ಕ, ಹೀಗೆ ಒಂದಿಷ್ಟು ಅದನ್ನ ಸದ್ವಿನಿಯೋಗ ಮಾಡಬೇಕು ಅಂತನ್ನೋದನ್ನು ಕೂಡ ಬಸವಣ್ಣನವರು ಅದರ ತನ್ಮೂಲಕ ಅಪ್ಪನೇ ಕೊಡಿಸುವಂಥವರಾಗ್ತಾರೆ. ಅಂದ್ರೆ ದಾಸೋಹ ಸಿದ್ಧಾಂತ. ಇವತ್ತ ಉಣಬೇಕು, ದುಡಿಬೇಕು, ಉಣಬೇಕು, ದುಡಿದು ಉಂಡು ಉಳಿಸಿ ಸಮಾಜಕ್ಕೆ ದಾನ ಧರ್ಮವನ್ನ ಮಾಡಬೇಕು ಅನ್ನೋ ಸಂದೇಶ. ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ. ಕೇವಲ ಕಾಯಕ ದಾಸೋಹ ಆದ್ರೆ ಮುಗಿಲಿಲ್ಲ, ದಾಸೋಹದ ಜೊತೆಗೆ ಒಂದಿಷ್ಟು ಅನುಭವ. ಇವತ್ತು ಭಗವಂತ ಪರಾತ್ಪರ ವಸ್ತು ಪರಮಾತ್ಮ ಸೃಷ್ಟಿಕರ್ತ ನಮಗಾಗಿ ಇವತ್ತ ಈ ಭೂಮಿಯನ್ನ ದಾನಗೈದಿದ್ದಾನೆ. ಈ ಬೆಳೆಯನ್ನ, ಈ ದವಸ ಧಾನ್ಯವನ್ನ ದಾನಗೈದಿದ್ದಾನೆ. ಅದಕ್ಕಾಗಿನೇ ಶರಣರು ಹೇಳ್ತಾರೆ ನೋಡಿ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣ್ಯಗಳ ಏನೆಂಬೆನೆಯ ರಾಮನಾಥ. ಪರಾತ್ಪರ ವಸ್ತು ಪರಮಾತ್ಮ ಈ ಭೂಮಿಯ ಮೇಲೆ ಸೃಷ್ಟಿಸಿರುವಂತ 84 ಲಕ್ಷ ಜೀವರಾಶಿಗಳಿಗೆ ಬದುಕುವುದಕ್ಕೋಸ್ಕರವಾಗಿ ಅಮೂಲ್ಯವಾಗಿರುವಂತಹದ್ದನ್ನ, ಅಂದ್ರೆ ಬದುಕಿಗೆ ಬೇಕಾಗಿರುವಂತಹದ್ದನ್ನೆಲ್ಲ ದಾನವನ್ನ ಮಾಡಿದಾನೆ. ಅದನ್ನ ಇವತ್ತ ಪ್ರತಿಯೊಬ್ಬ ಮನುಷ್ಯನೂ ಭೋಗಿಸ್ತಾನೆ, ಉಣ್ತಾನೆ. ಆದ್ರೆ ಅವನ ದಾನವನ್ನ ಸ್ವೀಕಾರ ಮಾಡಿ ಅವ ಕೊಟ್ಟದ್ದನ್ನ ಭೋಗಿಸಿ ಅವನನ್ನ ಒಂದಿಷ್ಟು ಸ್ಮರಿಸದೇ ಹೋಗಿಬಿಟ್ರೆ ನಾವೇನಾಗ್ತೀವಿ? ಭಗವಂತನಿಗೆ ಕೃತಜ್ಞರಾಗ್ತೇವೆ. ಕೃತಜ್ಞರಾಗಬಾರದು, ಸದಾ ಕೃತಜ್ಞತೆಯುಳ್ಳವರಾಗಿರಬೇಕು. ಇವತ್ತು ಹೆತ್ತ ತಾಯಿ ತಂದೆಗಳಿಗೆ ಪರಾತ್ಪರ ವಸ್ತು ಕೃತಜ್ಞರಾಗಬಾರದು, ಕೃತಜ್ಞತೆಯುಳ್ಳವರಾಗಿರಬೇಕು. ಆ ದಿಶೆಯಲ್ಲಿ ಭಗವಂತನ ಧ್ಯಾನ ಅನ್ನೋದು, ಭಗವಂತನ ಸ್ಮರಣೆ ಅಂತ ಅನ್ನೋದು, ಭಗವಂತನ ಅನುಭವ ಅಂತ ಅನ್ನೋದು, ಅರ್ಥಾತ್ ಶಿವಾನುಭವ ಅನ್ನೋದು, ಅರ್ಥಾತ್ ವಚನ ಚಿಂತನ ಅಂತ ಅನ್ನೋದನ್ನ ನಾವು ಅನುಭವ ಸಿದ್ಧಾಂತ ಅಂತ ಹೇಳಿ ಸದಾ ಒಂದಿಷ್ಟು ಅನುಭವವನ್ನ ಮಾಡ್ತಾ ಇರಬೇಕು. ಇಂಥ ಅಪರೂಪದ 3 ಸಂದೇಶಗಳನ್ನ ಬಸವಾದಿ ಶರಣರು
ಕೊಟ್ಟ ಮೇಲೆ ಏನಾಯ್ತು? 10-20 ವರ್ಷಗಳ ಕಾಲದಲ್ಲಿ, ಕೆಲವೇ ವರ್ಷಗಳ ಕಾಲದಲ್ಲಿ ಈ ಸಿದ್ಧಾಂತಗಳಿಂದ ಏನಾಯ್ತು ಅಂದ್ರೆ, ಸತ್ಯ ನುಡಿಯುವುದೇ ಸ್ವರ್ಗವಾಯ್ತು, ಮಿಥ್ಯೆ ನುಡಿಯುವುದೇ ನರಕವಾಯ್ತು. ಇದು ಬಸವಣ್ಣನವರ ಸಿದ್ಧಾಂತಗಳಿಂದ ಆದ ಪರಿಣಾಮ. ಇದು ಸತ್ಯ ನುಡಿಯುವುದೇ ಸ್ವರ್ಗವಾಯ್ತು, ಮಿಥ್ಯೆ ನುಡಿಯುವುದೇ ನರಕವಾಯ್ತು. ಅಷ್ಟೇ ಅಲ್ಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇವತ್ತ ಸ್ವರ್ಗ ನರಕಗಳ ಕಲ್ಪನೆಯನ್ನ ಮೇಲೆ ಬಸವಣ್ಣನವರು ತೋರಿಸಲಿಲ್ಲ, ಹೇಳಿಲ್ಲ. ಅದು ನಿಮ್ಮ ಬದುಕಿನೊಳಗದೆ, ನಿಮ್ಮ ನಾಲ್ಗೆಯೊಳಗದೆ, ನಿಮ್ಮ ಕೈಯೊಳಗದೆ, ನಿಮ್ಮ ಕಾಲೊಳಗದೆ, ನಿಮ್ಮ ಮನಸ್ಸಿನೊಳಗದೆ, ನಿಮ್ಮ ನೇತ್ರದೊಳಗದೆ. ನೀವು ಸ್ವರ್ಗವನ್ನ ಇಲ್ಲೇ ಅನುಭವಿಸಬಹುದು, ಇಲ್ಲೇ ತಂದುಕೋಬಹುದು. ನೀವು ಮಾಡುವ ಕೃತ್ಯಗಳಿಂದ ಸ್ವರ್ಗ ನರಕಗಳ ಅನುಭವವನ್ನ ನಾವು ಜೀವನದಲ್ಲಿ ಅನುಭವಿಸಬಹುದು ಅನ್ನತಕ್ಕಂಥದ್ದನ್ನ ಶರಣರು ತಮ್ಮ ವಚನಗಳ ಮೂಲಕ ಹೇಳಿದ್ದಾರೆ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರೆ ಒಂದು ವಚನದಲ್ಲಿ, ಕೈಲಾಸ ಕೈಲಾಸವೆಂದು ಬಡದಾಡುವ ಅನ್ನಗಳಿರ ನೀವು ಕೇಳಿವು. ಕೈಲಾಸವೆಂಬುವುದೊಂದು ಹಾಳು ಬೆಟ್ಟ, ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ಳರು, ಅಲ್ಲಿರುವ ಚಂದ್ರಶೇಖರ ಬಹುಹೆಡ್ಡ. ಇದರ ಆಡಂಬರ ಏತಕ್ಕಯ್ಯ ನಿಮಗೆ? ಸದ್ವರ್ತನೆಯಿಂದ ಸದಾಚಾರಿಗಳಾಗಿ ಕಪಿಲ ಸಿದ್ಧ ಮಲ್ಲಿನಾಥನ ಪಾದದಲ್ಲಿ ಬಯಲಾದ ಪದವೇ ಕೈಲಾಸ ಅಂತನ್ನೋದನ್ನ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಅಂದ ಮೇಲೆ ನಾವು ಕಾಣದ ಕೈಲಾಸವನ್ನ ಬೆನ್ನ ಹತ್ತುವುದಕ್ಕಿಂತ ನಮ್ಮ ಬದುಕನ್ನೇ, ನಮ್ಮ ಬದುಕಿನ ಸುಖವನ್ನೇ ನಾವು ಕೈಲಾಸದ ಸುಖವನ್ನಾಗಿ ಅನುಭವಿಸಬೇಕು ಅಂತ ಅನ್ನೋದನ್ನ ಬಸವಾದಿ ಶರಣರು ಇವತ್ತು ತಮ್ಮ ಸಂದೇಶಗಳ ಮೂಲಕ ಹೇಳ್ತಾರೆ. ಕೆ.ವಿ. ಪುಟ್ಟಪ್ಪನವರು, ಕುವೆಂಪು ಅವರು ತಮ್ಮ ಸಾಹಿತ್ಯದಲ್ಲಿ ಇವತ್ತು ಬರೀತಾರೆ, ಪುಣ್ಯದ ಆಲಯವಿದು ಪೃಥ್ವಿ, ಸ್ವರ್ಗವದು ಪರದೇಶಿ. ಇವತ್ತು ನಾವು ವಾಸಿಸ್ತಕ್ಕಂಥ, ನಾವು ಬದುಕ್ತಕ್ಕಂಥ ಏನ ಮೃತ್ಯಲೋಕ ಏನದೆ, ಈ ಭೂಮಿ ಏನದೆ, ಇದೇ ಕೈಲಾಸ ಅಂತ ಅನ್ನೋದನ್ನ ಹೇಳ್ತಾರ. ಇದು ಅತ್ಯಂತ ಪವಿತ್ರವಾಗಿರುವಂತಹ ಪುಣ್ಯ ಭೂಮಿ. ಇದು ನಮಗ ಕೈಲಾಸದ ಸಮಾನ ಅಂತಾರೆ ಕುವೆಂಪು ಅವರು. ಪುಣ್ಯದ ಆಲಯವಿದು ಪೃಥ್ವಿ, ಸ್ವರ್ಗವದು ಪರದೇಶಿ. ನಾವೇನು ಕಾಣದ ಕೈಲಾಸ, ಅದು ಬಹಳ ದೊಡ್ಡದು, ಅದು ಬಹಳ ಪವಿತ್ರವಾಗಿರುವಂಥದ್ದು, ನಾವು ಅಲ್ಲಿರ್ಬೇಕು, ನಾವು ಅಲ್ಲಿ ಹೋಗ್ಬೇಕು ಅಂತ ಏನು ಚಿಂತನೆ ಮಾಡ್ತೀವಲ್ಲ, ಅದಕ್ಕೆ ಅವ್ರಂತಾರ ದಿಕ್ಕೇಡಿ ಅಂತಾರ. ಸ್ವರ್ಗವದು ಪರದೇಶಿ, ಇದು ಪುಣ್ಯದಾಲಯ ಯಾಕ, ಅದು ದಿಕ್ಕೇಡಿ ಯಾಕ ಅಂತ ಒಂದಿಷ್ಟ ಯೋಚಿಸಿದಾಗ, ಇಂಥ ಭೂಮಿಯ ಮೇಲೆ ಬಸವಣ್ಣನವರಂಥವ್ರು, ಪ್ರಭುದೇವರಂಥವ್ರು, ಅಕ್ಕಮಹಾದೇವಿ ಅಂಥವಳು, ಸಿದ್ದರಾಮೇಶ್ವರರಂಥವರು, ಚನ್ನಬಸವಣ್ಣನಂಥವರು,
ಇವರಷ್ಟೇ ಅಲ್ಲ, ಬುದ್ಧನಂಥ ಮಹಾನುಭಾವ, ಮಹಾವೀರನಂಥ ಮಹಾನುಭಾವ, ಯೇಸುವಿನಂಥ ಮಹಾನುಭಾವ, ಗುರುನಾನಕರಂಥವ್ರು, ಮೊಹಮ್ಮದ್ ಪೈಗಂಬರಂಥವ್ರು, ಹೀಗೆ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ತತ್ವಜ್ಞಾನಿಗಳು ಹೊತ್ತು ಮುಳುಗಿದ ತಕ್ಷಣದಲ್ಲಿನೇ ಒಂದಿಷ್ಟು ಕತ್ತೆತ್ತಿ ಮೇಲಕ್ಕೆ ಮುಖ ಮಾಡಿದ್ರೆ ಆಕಾಶದತ್ತ ಕಣ್ಣು ತೆರೆದು ನೋಡಿದ್ರೆ ಆಕಾಶದ ತುಂಬೆಲ್ಲ ಸಾವಿರ ಸಾವಿರ ಲಕ್ಷ ಲಕ್ಷ ನಕ್ಷತ್ರಗಳು ಹೆಂಗ ಕಣ್ಣಿಗೆ ಗೋಚರವಾಗ್ತಾವೋ ಹಾಗೆ ಈ ಭೂಮಿಯ ಮೇಲೆ ನಕ್ಷತ್ರಗಳ ಹಾಗೆ, ಬೆಳ್ಳಿಯ ಚುಕ್ಕೆಗಳ ಹಾಗೆ, ಚಂದ್ರಮನ ಹಾಗೆ, ಸೂರ್ಯನ ಹಾಗೆ ಸಾವಿರಾರು ತತ್ವಜ್ಞಾನಿಗಳು, ಲಕ್ಷಾಂತರ ತತ್ವಜ್ಞಾನಿಗಳು ಈ ಮನುಕುಲವನ್ನ ಪವಿತ್ರ ಮಾಡುವುದಕ್ಕೋಸ್ಕರವಾಗಿ ನಕ್ಷತ್ರಗಳ ಹಾಗೆ ಭೂಮಿಗೆ ಅವತಾರವನ್ನ ತಾಳಿದ್ರಲ್ಲ, ಅಂಥವರ ಪಾದ ಸ್ಪರ್ಶದಿಂದ ಏನಾಯ್ತು, ಈ ಭೂಮಿ, ಈ ಮರ್ತ್ಯಲೋಕ ಇದು ಕೈಲಾಸ ಆಯಿತು ಅಂತ ಅನ್ನೋದನ್ನು ಕುವೆಂಪು ಅವರು ಬರೀತಾರೆ. ಪುಣ್ಯದ ಆಲಯವಿದು ಪೃಥ್ವಿ, ಸ್ವರ್ಗವದು ಪರದೇಶಿ. ನಾವು ತಿಳ್ಕೊಂಡ ಕೈಲಾಸ, ನಾವು ತಿಳ್ಕೊಂಡು ವೈಕುಂಠ, ನಾವು ತಿಳ್ಕೊಂಡು ಸ್ವರ್ಗ, ಅದು ಪರದೇಶಿ ಯಾಕೆ ಅಂತ ಕೇಳಿದ್ರೆ, ಈಗ ತಾನೇ ನಾ ಏನು ಹೇಳಿದ್ನಲ್ಲ, ಸಾವಿರ ಸಾವಿರದ ತತ್ವಜ್ಞಾನಿಗಳು, ಶರಣರು, ಮಹಂತರು ಆ ಕಾನದ ಕೈಲಾಸದೊಳಗ ಇಂಥವ್ರು ಅಲ್ಲಿ ಇಲ್ಲ. ಅದಕ್ಕ ಅದು ದಿಕ್ಕೇಡಿ ಅಂಥವ್ರು ಈ ಭೂಮಿಯ ಮೇಲೆ ಇರೋಣದ್ರಿಂದ ಈ ಭೂಮಿಯ ಮೇಲೆ ಅವತಾರ ತಾಳಿ ಕ್ರಾಂತಿಯನ್ನ ಮಾಡಿ ಹೋಗಿರ್ತಕ್ಕಂಥವ್ರು ಇದ್ದದ್ದಕ್ಕ ಆದ್ ಹೋಗಿದ್ದಕ್ಕ ಇದು ಸದಾ ಪವಿತ್ರ ಪುಣ್ಯಭೂಮಿ, ದೇವ ಮಂದಿರ, ಕೈಲಾಸ ಅಂತನ್ನೋದನ್ನ ಇವತ್ತ ಕೆ ವಿ ಪುಟ್ಟಪ್ಪನವರು ಬರೀತಾರೆ. ಅದಕ್ಕೆ ಕಾನದ ಕೈಲಾಸದ ಹುಚ್ಚನ್ನ ಹಚ್ಕೋಬಾರದು ಅಂತನ್ನೋದಕ್ಕೋಸ್ಕರವಾಗಿ ಶರಣರು ನಿಮ್ಮ ಆದರ್ಶ ಬದುಕಿನೊಳಗನೆ ಕೈಲಾಸದ ಸಂತೋಷವನ್ನ ಪಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾ ಹೇಳ್ತೀನಿ, ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯ ನುಡಿಯುವುದೇ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಯ್ತು, 10-20 ವರ್ಷಗಳಲ್ಲಿ ಹೀಗಾಯ್ತು. ಎದರಿಂದ? ಕಾಯಕ ಸಿದ್ಧಾಂತದಿಂದ, ದಾಸೋಹ ಸಿದ್ಧಾಂತದಿಂದ, ಅನುಭವ ಸಿದ್ಧಾಂತದಿಂದ ಇಂಥ ಅದ್ಭುತ ಕ್ರಾಂತಿ ಜರುಗಿತು 900 ವರ್ಷಗಳ ಹಿಂದೆ. ಅಷ್ಟೇ ಅಲ್ಲ, ಒಂದಿಷ್ಟೇ ಮುಂದುವರೆದು ಇತಿಹಾಸದ ಪುಟಗಳನ್ನ ತಿರುಗಿ ಹಾಕಿದಾಗ ಗೋಚರವಾಗ್ತದೆ, ಅನಿಸ್ತದೆ. ಗುಡಿಸಲದಲ್ಲಿ ವಾಸಿಸುವಂತ, ಚಪ್ಪಲಿ ಹೊಲಿಯುವಂತ ಹರಳಯ್ಯ ಕಕ್ಕಯ್ಯಾದಿಗಳಂಥವರು ಕೂಡ ಈ ಅನುಭವ ಸಿದ್ಧಾಂತ, ದಾಸೋಹ ಸಿದ್ಧಾಂತ, ಕಾಯಕ ಸಿದ್ಧಾಂತಗಳ ತನ್ಮೂಲಕ ಪ್ರಭುದೇವರ ಸರಿಸಮಾನ ಕೂಡುವಂತ ಯೋಗ್ಯತೆಯನ್ನ, ಧನ್ಯತೆಯನ್ನ ಪಡ್ಕೊಂಡ್ರು. ನೋಡ್ರಿ, ಇವರೆಲ್ಲ ಕೆಳವರ್ಗದಿಂದ ಬಂದಿರತಕ್ಕಂಥವ್ರು. ಎಷ್ಟೋ ಶರಣರು ಕೆಳವರ್ಗದಿಂದ ಬಂದಿರುವಂತ ಜನಗಳು ಏನಾದ್ರು ಅಂದ್ರ ದೇವನ ಸಮಾನವೇ ಆದ್ರು. ಎದರಿಂದ ಆದ್ರು? ಆಚಾರದಿಂದ ಆದ್ರು, ಪ್ರಾಮಾಣಿಕತೆ ಬದುಕಿನಿಂದ ಆದ್ರು, ಸತ್ಯ ನುಡಿಯಿಂದ ಆದ್ರು. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಹೋತು ಅಂದ್ರೆ
ನಾವು ಮನುಷ್ಯರಾಗಿ ಹುಟ್ಟಿದ್ದು ಕೂಡ ತಪ್ಪು ಅಂತನ್ನೋದನ್ನ ಶರಣರು ಹೇಳ್ತಾರೆ. ಅದಕ್ಕಾಗಿ ಇಂಥವರು ಕೂಡ ಏನಾದರೂ ಈ ಸಿದ್ಧಾಂತಗಳ ತನ್ಮೂಲಕ ಇಂಥ ಅಪ್ಪಟ ಶರಣರು ಆದ. ಇನ್ನುವಷ್ಟು ಮುಂದುವರೆದಾಗ ಇವತ್ತ ಹೆಣ್ಣು ಅಂದ್ರೆ ಮಾಯೆ, ಹೆಣ್ಣು ಅಂದ್ರೆ ಅಪವಿತ್ರ, ಈ ಭೂಮಿಗೆ ಪಾಪವನ್ನ ತಂದವಳೇ ಹೆಣ್ಣು, ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗೆ, ಹೆಣ್ಣು ಅಂದ್ರೆ ರಕ್ಕಸಿ. ಹೀಗೆ 108 ಅಪವಾದಗಳ ಮಧ್ಯದಲ್ಲಿ ಬದುಕ್ತಾ ಇದ್ಲು ಹೆಣ್ಣು. ಮುಂಚೆ ಬಾಗ್ಲ ದಾಟುವ ಹಾಗಿಲ್ಲ, ಹಿತ್ತಲ ಬಾಗ್ಲ ದಾಟುವ ಹಾಗಿಲ್ಲ. ಕೇವಲ 4 ಗೋಡೆಗಳ ಮಧ್ಯದಲ್ಲಿನೇ ಮಹಿಳೆ ಬದುಕಬೇಕಾಗಿತ್ತು. ಆದರೆ ಬಸವಣ್ಣನವರ ಸಿದ್ಧಾಂತಗಳ ಜಾಗೃತಿಯಿಂದ ಸೂಳೆ ಸಂಕವೆ ಅಂಥವಳು, ಮಾಯಾದೇವಿ ಅಂಥವಳು, ಕಲಾವತಿ ಅಂತ ವೇಶ್ಯೆಯರು ಕೂಡ ಈ ಸಿದ್ಧಾಂತಗಳ ಆಶ್ರಯದಿಂದ ಏನಾದರೂ ಮಹಾದೇವಿ ಮುಕ್ತಾಯಿಯವರ ಸರಿಸಮಾನ ಕೊಡುವಂತ ಧನ್ಯತೆಯನ್ನ ಪಡ್ಕೊಂಡ್ರು. ನೋಡ್ರಿ, ಒಬ್ಬ ಮಹಿಳೆ, ಕೆಳವರ್ಗದಿಂದ ಬಂದಿರುವಂತಹ ಒಬ್ಬ ಮಹಿಳೆ ತನ್ನ ವಚನದಲ್ಲಿ ಬರೀತಾಳೆ, ಲಿಂಗಕ್ಕ ಧೂಪ ದೀಪ ಮುಖ್ಯ ಅಲ್ಲ, ಲಿಂಗಕ್ಕ ಅದು ಇದು ಮುಖ್ಯ ಅಲ್ಲ, ದೇವರಿಗೆ ಏನು ಮುಖ್ಯ, ದೇವರಿಗೆ ಏನು ಅರ್ಪಿತ ಆಗಬೇಕು, ನಮ್ಮ ಪಾವಿತ್ರ್ಯತೆಯೇ ಅರ್ಪಣ ಆಗಬೇಕು. ಧೂಪ ದೀಪಾರತಿಯ ನೇಮವಲ್ಲ. ಲಿಂಗಕ್ಕೆ ಯಾವುದು ನೇಮ? ಪರಧನ, ಪರಸ್ತ್ರೀ, ಪರದೈವ. ನೋಡ್ರಿ, ಎಂಥ 3 ವಿಚಾರಗಳನ್ನ ಹೇಳ್ತಾಳ. ಒಬ್ಬ ಸಾಮಾನ್ಯ ಹೆಣ್ಮಗಳ್ರಿ, ಈಕಿನ ದೊಡ್ಡ ವಿಶ್ವವಿದ್ಯಾಲಯದೊಳಗೆ ಓದಿದಂತ ಮಹಿಳೆ ಅಲ್ಲ. ಎಂಥ ಸಂದೇಶ ನೋಡ್ರಿ, 3 ಅಪರೂಪದ ಸಂದೇಶ. ಪರದೈವ, ಪರಸ್ತ್ರೀ, ಪರಧನ. ಬಸವಣ್ಣನವರಂತಾರ, ಪರಧನ ಪರಸ್ತ್ರೀ ಎಂಬ ಜೂವಿಂಗಂಜುವೆ. ನಾ ಯಾವ್ದಾವುದಕ್ಕೂ ಅಂಜುವುದಿಲ್ಲ, ಉರಿಯುವ ಬೆಂಕಿಗೆ ಅಂಜುವುದಿಲ್ಲ, ಇಕ್ಕುವ ಶೂಲಕ್ಕೆ ಅಂಜುವುದಿಲ್ಲ, ಹರಿಯುವ ಹಾವಿಗೆ ಅಂಜುವುದಿಲ್ಲ. ನಾನು ಒಂದಕ್ಕೆ ಅಂಜುತ್ತೀನಿ, ಒಂದಕ್ಕೆ ಕಳಕ್ತೀನಿ. ಯಾವ್ದಕ್ಕೆ ಅಂಜುತ್ತೀನಿ, ಯಾವ್ದಕ್ಕೆ ಕಳಕ್ತೀನಿ? ಪರಧನ ಪರಸ್ತ್ರೀ ಎಂಬ ಜೂವಿಂಗಂಜುವೆ. ಮತ್ತು ಉದಾಹರಣೆ ಕೊಡ್ತಾರ, ಮುನ್ನ ಅಂಜದ ರಾವಣ ಏನಾದ, ಅದಕ್ಕ ನಾ ಅಂಜತೀನಿ ಅಂತ ಅನ್ನೋದನ್ನ ಸ್ವತಃ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಈ ಸಿದ್ಧಾಂತಗಳು, ಕಾಯಕ ಸಿದ್ಧಾಂತ, ದಾಸೋಹ ಸಿದ್ಧಾಂತ, ಅನುಭವ ಸಿದ್ಧಾಂತಗಳು ಚಾಲುಕ್ಯ ರಾಜ್ಯದಲ್ಲಿ, ಮನುಕುಲದಲ್ಲಿ, ಈ ಜಗತ್ತಿನಲ್ಲಿ, ವಿಶ್ವದಲ್ಲಿ ಅತ್ಯದ್ಭುತವಾಗಿರುವಂತ ಕ್ರಾಂತಿಯನ್ನ ಮಾಡಿದ್ರು. ಅಂಥ ಕ್ರಾಂತಿಯ ದ್ಯೋತಕವಾಗಿನೇ ಅವರು ನಡೆದು ನುಡಿದು ಹೊರಬಂದಿರುವಂತ ಸಾಹಿತ್ಯವೇ ಅಪರೂಪದ ವಚನ ಸಾಹಿತ್ಯ. ಅಂಥ ವಚನ ಸಾಹಿತ್ಯ ಏನದು, ಎಂಥದ್ದು ಅಂತ ಕೇಳಿದ್ರೆ ಅದು ಒಂದೇ ಮಾತಿನೊಳಗೆ ನಿಮ್ಗೆ ಹೇಳ್ಬೇಕಂದ್ರೆ ಬೆಲ್ಜಿಯಂ ಗ್ಲಾಸ್ ಇದ್ದಂಗೆ, ಬಂಗಾರದ ದರ್ಪಣ ಇದ್ದಾಗ
ಬೆಲ್ಜಿಯಂ ಗ್ಲಾಸ್ನೊಳಗ ಬಂಗಾರದ ದರ್ಪಣದೊಳಗ ಏನ್ ನೋಡ್ತೀವಿ ಅಂದ್ರೆ ಮುಖ ನೋಡ್ಕೊಳ್ತೀವಿ. ಮುಖ ನೋಡಿ ಮುಖ ರಿಪೇರಿ ಮಾಡ್ಕೊಳ್ತೀವಿ. ಆಮೇಲೆ ವಿಭೂತಿ ಚಂದ ಧರಿಸೋದೋ ಇಲ್ಲೋ ಧರಿಸ್ಕೊಳ್ತೀವಿ. ಹಲ್ಲು ಸ್ವಚ್ಛತೆಯಿಂದ ಅದಾವೋ ಇಲ್ಲೋ ನೋಡ್ಕೊಳ್ತೀವಿ. ಹೀಗ ಕನ್ನಡಿಯ ಸಹಾಯದಿಂದ, ದರ್ಪಣ ಸಹಾಯದಿಂದ ಮುಖದ ಅಂದ ಚಂದವನ್ನ ತಿದ್ದಿಕೊಂಡು ಸುಂದರವಾಗುವಂತೆ ವಚನ ಸಾಹಿತ್ಯ ಅಂತನ್ನೋದು ಅದು ಕೂಡ ಬಂಗಾರದ ದರ್ಪಣ. ಅದು ಬೆಲ್ಜಿಯಂ ಗ್ಲಾಸ್ ಇದ್ದಂಗ. ಕನ್ನಡಿಯೊಳಗ ಮುಖ ರಿಪೇರಿ ಮಾಡ್ಕೊಂಡ್ರೆ ಈ ವಚನ ಸಾಹಿತ್ಯ ಅನ್ನುವ ಕನ್ನಡಿಯಲ್ಲಿ ಏನು ರಿಪೇರಿ ಮಾಡಿಕೊಳ್ಳೋದು? ನಾ ಮೊದಲು ಹೇಳಿದ್ನಲ್ಲಿ ನಿಮಗ, ಮಂಡೆ ಮಾಸಿದೊಡೆ ಮಹಾಮಜ್ಜನ, ವಸ್ತ್ರ ಮಾಸಿದೊಡೆ ಮಡಿವಾಳನಿಗೆ, ಮನಮೈಲಿಗೆ ಆದಲೇ ಕೂಡಲ ಸಂಗನ ಶರಣರ ಅನುಭವ. ಅದಕ್ಕೆ ಮನಸ್ಸಿನ ಕೊಳೆ ಹೋಗ್ಬೇಕಾಗಿತ್ತು ಅಂದ್ರೆ, ಮನಸ್ಸಿನ ಶುದ್ಧೀಕರಣ ಆಗಬೇಕಾಗಿತ್ತು ಅಂದ್ರೆ ಅದನ್ನ ವಚನ ಸಾಹಿತ್ಯ ಅಂತನ್ನುವ ಅದ್ಭುತ ಬೆಲ್ಜಿಯಂ ಗ್ಲಾಸ್ ಮುಂದೆ ಇಟ್ಕೊಂಡು ಈಗ ಒಂದಿಷ್ಟು ನಿರೀಕ್ಷಣೆ ಮಾಡ್ಕೋತ ಕೂತ್ ಬಿಟ್ರೆ ಇವತ್ತ ಹಿಂಗ ಹೇಳ್ಯಾರಪ್ಪ ಬಸವಣ್ಣನವರು, ಹಿಂಗ ಹೇಳ್ಯಾರಪ್ಪ ಶರಣರು, ಹಿಂಗ ಹೇಳ್ಯಾರಪ್ಪ ಶಿವಯೋಗಿಗಳು, ನಾನು ಹಂಗಿಲ್ಲ, ನಾನು ಹಂಗಾಗಬೇಕು ಅಂತ ನಮ್ಮ ಮನಸ್ಸೇ ನಮಗ ಬುದ್ಧಿಯನ್ನ ಹೇಳ್ತದೆ. ಆ ದಿಶೆಯಲ್ಲಿ ಹಿಂದಿನ ಹಿರಿಯರು 11 ತಿಂಗಳ ದುಡಿರಿ, 1 ತಿಂಗಳ ಅನುಭವ ಮಾಡ್ರಿ, ನಿಮ್ಮ ಮನಸ್ಸು ರಿಪೇರಿ ಆಗ್ತೈತಿ ಅಂತ ಹೇಳಿ ಇವತ್ತ ಕರ್ನಾಟಕದ ಎಲ್ಲ ಮಠಗಳಲ್ಲಿ ಮಹಾತ್ಮರ ಪುರಾಣ, ಶಿವಯೋಗಿಗಳ ಪುರಾಣ, ಶರಣರ ಪುರಾಣ ತಿಂಗಳುಗಂಟ್ಲೆ ಚಿಂತನ ಮಂಥನ ನಡೀತಾ ಇತ್ತು. ಸಾವಿರ ಜನಗಳು ಮಠ ಇದ್ದಲ್ಲಿಗೆ, ಗುರುಗಳಿದ್ದಲ್ಲಿಗೆ ಬಂದು ಅನುಭವ ಕೇಳ್ತಿದ್ರು. ಮನಸ್ಸು ರಿಪೇರಿ ಮಾಡ್ಕೊಳ್ತಿದ್ರು, ಆತ್ಮ ರಿಪೇರಿ ಮಾಡ್ಕೊಳ್ತಿದ್ರು, ಅದರಂತೆ ಬದುಕ್ತಿದ್ರು. ಒಂದು ಕಾಲದಲ್ಲಿ ಮಠ ಗುರುಗಳು ಇದ್ದಲ್ಲಿ ಭಕ್ತರು ಬಂದು ರಿಪೇರಿ ಆಗ್ತಿದ್ರು. ಹಿಂಗೆ ಕಾಲಚಕ್ರ ತಿರುಗ್ತಾ ಇದೆ. ಈಗ ಭಕ್ತರು ಇದ್ದಲ್ಲಿಗೆ ನಾವು ಗುರುಗಳನ್ನವರು, ಶರಣರನ್ನವರು ಶರಣ ಸಾಹಿತ್ಯವನ್ನ ತಗೊಂಡು, ಆಧ್ಯಾತ್ಮವನ್ನ ತಗೊಂಡು ಮನೆಗೆ ಹೋಗಬೇಕಾಗಿದೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತ ಬಸವ ಕೇಂದ್ರದವರು ಮುರುಘಾಮಠದೊಂದೊಡಗೂಡಿ 1 ತಿಂಗಳ ಪರ್ಯಂತರ ಮನೆಯಲ್ಲಿ ಒಂದೊಂದು ವಚನಗಳನ್ನ ಇಟ್ಟುಕೊಂಡು ಅದರ ಅರ್ಥದ ವ್ಯಾಪ್ತಿ ಇತ್ಯಾದಿಗಳನ್ನ ಚಿಂತನ ಮಾಡಿ ನಾವು ಹೀಗಾಗಬೇಕು, ಅವ್ರು ಹೀಗಿದ್ರು, ನಾವು ಹೀಗಾಗಬೇಕು, ನಮಗಾಗಿನೇ ವಚನ ಸಾಹಿತ್ಯವನ್ನು ಕೊಟ್ಟು ಹೋಗ್ಯಾರ, ಅದು ಬೇರೆದವ್ರಿಗಲ್ಲ, ಅದು ನಮಗಾಗಿನೇ ಅಂತ ಹೇಳಿ ಬಸವ ಕೇಂದ್ರದವರು ಇವತ್ತ ಸುಮಾರು 20-25 ವರ್ಷದರಾಗ ಆಯ್ತು. ಧಾರವಾಡ ಅಂತ ಶಹರದೊಳಗೆ, ಹುಬ್ಬಳ್ಳಿ ಅಂತ ಶಹರದೊಳಗೆ ಸಾವಿರಾರು ಮನೆಗಳಲ್ಲಿ ಈ ವಚನ ಚಿಂತನ ಶ್ರಾವಣ ಮಾಸದ ಮೂಲಕ ಇವತ್ತ ನಡೆಸ್ತಾ ಬಂದಿದ್ದಾರೆ. ಹಾಗೇನೆ ಈ ವರ್ಷನೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಮನೆಯೊಳಗೆ ಚಿಂತನ ನಡೆಯಲ್ ಆಗಿದೆ. ಕಾರಣ ಈ ಕೊರೋನಾ ಅನ್ನತಕ್ಕಂಥ ಮಾಯೆ ಮಾರಿ ಇಡೀ ಜಗತ್ ವ್ಯಾಪಕವಾಗಿರೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಯಾರೂ ಒಂದು ಕಡೆ ಗುಂಪಾಗಿ ಕೂತು ಕೇಳಬಾರದು, ಕೆಲಸ ಮಾಡಬಾರದು ಇತ್ಯಾದಿಗಳಿಂದ ಈ ವರ್ಷ ಮನೆಯೊಳಗನೆ ಈ
ತಾಂತ್ರಿಕ ವ್ಯವಸ್ಥೆಯೊಂದಿಗೆ ಇದ್ದಲ್ಲಿನೇ ಇವತ್ತ ಅನುಭವವನ್ನ ವಚನ ಸಾಹಿತ್ಯ ಚಿಂತನವನ್ನ ನಡೆಸೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತ ದೂರವಾಣಿಯ ಮೂಲಕ ಇವತ್ತು ಬಸವ ಕೇಂದ್ರದವರು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತೇ ಪ್ರಾರಂಭ, ಇನ್ನೂ ಒಂದು ತಿಂಗಳ ಈ ಚಿಂತನ ನಡೀತದೆ. ಇವತ್ತ ಈ ವಚನ ಚಿಂತನ ಗೋಷ್ಠಿ ಇವತ್ತ ಮುರುಘಾಮಠದ ಮಲ್ಲಿಕಾರ್ಜುನ ಸ್ವಾಮಿಗಳವರಿಂದ ಉದ್ಘಾಟನೆಗೊಂಡಿದೆ. ಈ ಚಿಂತನವನ್ನ ತಾವೆಲ್ಲ ಶ್ರದ್ಧಾಮೂಲಕವಾಗಿ ಭಕ್ತಿ ಮೂಲಕವಾಗಿ ಕೇಳುವುದರೊಂದಿಗೆ ಒಂದಿಷ್ಟು ಅದರಂಗ ಬದುಕಾಕ್ ಪ್ರಯತ್ನ ಮಾಡಿಬಿಟ್ರೆ 25 ವರ್ಷಗಳ ವಚನ ಚಿಂತನ ಗೋಷ್ಠಿ ಬಸವ ಕೇಂದ್ರದ ಶ್ರಮ, ಸ್ವಾಮಿಗಳ ಶ್ರಮ, ಮುರುಘಾಮಠದ ಶ್ರಮ ಎಲ್ಲವೂ ಸಾರ್ಥಕ ಆಗ್ತದೆ ಹಾಗೆ ಅಂತ ಹೇಳ್ತಾ, ಇಂಥ ವ್ಯವಸ್ಥೆಯನ್ನ ಮಾಡಿರುವಂತ ಧಾರವಾಡ ಬಸವ ಕೇಂದ್ರದವರಿಗೆ ಅನಂತ ಕೃತಜ್ಞತಾ ಧನ್ಯವಾದಗಳನ್ನು ಹೇಳಿ, ಎಲ್ಲ ಶ್ರೋತೃಗಳಿಗೆ ಶುಭಾಶಯಗಳನ್ನ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬೆಂಗಳೂರಿನ ಶಂಭು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ.